ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಅವಧಿಗೆ ಮುಂಚೆ ಅಧಿಕಾರಿಗಳ ವರ್ಗಾವಣೆ ಖಂಡಿಸಿ ಗ್ರಾಮೀಣ ಕೃಷಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ. ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡದೆ ಅನ್ಯಾಯ, ಶಿಕ್ಷಕರ ನೇಮಿಸದಿದ್ದರೆ ಶಾಸಕರುಗಳ ಮನೆ ಮುಂದೆ ಧರಣಿ. ಮೋಕ್ಷಮ್ಮ. ವಸತಿ ನಿಲಯಗಳಲ್ಲಿ ಅಡಿಗೆ ಸ್ವಚ್ಛತೆ ಕುರಿತು ಕಾರ್ಯಾಗಾರ. ಸ್ವಚ್ಛತೆಯಿಂದ ಮಕ್ಕಳ ಆರೋಗ್ಯ ರಕ್ಷಣೆಗೆ ಸಹಕಾರಿ. ಡಾಕ್ಟರ್ ವೈ ಸುರೇಂದ್ರ ಬಾಬು. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಋತುಚಕ್ರದ ವೇಳೆ ವೈಜ್ಞಾನಿಕ ಪ್ಯಾಡ್ ಬಳಸಿ. ಸರೋಜ. ಪೊಲೀಸ್ ವಸತಿ ಗೃಹದಲ್ಲಿ 10 ಲಕ್ಷ ರೂಪಾಯಿ ಕಳ್ಳತನ. ಪೊಲೀಸರಿಂದ ತನಿಖೆ. ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಪೂರ್ವ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾ ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯಕ್. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ನೀತಿಯನ್ನು ಖಂಡಿಸಿ ಗ್ರಾಮೀಣ ಕೃಷಿ ಕೂಲಿಕಾರರ ಸಂಘ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ಪ್ರತಿಭಟಿಸಿತು. ಹಿಂದುಳಿದ ಜಿಲ್ಲೆಯೆಂದು ಹಣೆಪಟ್ಟಿ ಕಟ್ಟಿಕೊಂಡಿರುವ ಜಿಲ್ಲೆಯಲ್ಲಿ ಐಎಎಸ್, ಐಪಿಎಸ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು 3 ವರ್ಷ ಪೂರ್ಣಗೊಳ್ಳುವ ಮುನ್ನವೇ ವರ್ಗಾವಣೆ ಮಾಡುತ್ತಿರುವುದು ಅಭಿವೃದ್ಧಿ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜಿಲ್ಲೆಯ ಜನಪ್ರತಿನಿಧಿಗಳು ವೈಯಕ್ತಿಕ ಲಾಭಕ್ಕಾಗಿ ಅಕಾಲಿಕವಾಗಿ ಅಧಿಕಾರಿಗಳ ವರ್ಗಾವಣೆ ಒತ್ತಡ ತರುವುದು ಹೆಚ್ಚಳವಾಗುತ್ತದೆ. ತಮಗೆ ಅನುಕೂಲವಾಗದೆ ಹೋದರೆ ವರ್ಗಾವಣೆ ಶಿಕ್ಷೆ ಎನ್ನುವಂತಾಗಿದೆ. ವರ್ಗಾವಣೆ ನಿಯಮಗಳನ್ನು ಉಲ್ಲಂಘಿಸಿ ರಾಜಕೀಯ ಪ್ರೇರಿತವಾಗಿ ನಡೆಯುತ್ತಿರುವ ವರ್ಗಾವಣೆಯನ್ನು ತಡೆಯಬೇಕು. ರಾಜ್ಯ ಸರ್ಕಾರ ವರ್ಗಾವಣೆ ನೀತಿಯನ್ನು ಅನುಸರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಬೇಕೆಂದು ಆಗ್ರಹಿಸಿದರು. ಇತ್ತೀಚೆಗೆ ನಡೆದ ಸಾರ್ವತ್ರಿಕ ಶಿಕ್ಷಕರ ವರ್ಗಾವಣೆಯಲ್ಲಿ ಪೂರ್ವಾಪರ ಯೋಜನೆ ಇಲ್ಲದೆ ಶಿಕ್ಷಕರನ್ನು ವರ್ಗಾವಣೆ ಮಾಡಿದ್ದರಿಂದ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದಂತಾಗಿದೆ. ಅನೇಕ ಇಲಾಖೆಗಳಲ್ಲಿ ಅನೇಕ ಹುದ್ದೆಗಳ ಖಾಲಿ ಇದ್ದರೂ ರಾಜಕೀಯ ಒತ್ತಡಕ್ಕೆ ಮಣಿದು ವರ್ಗಾವಣೆ ಮಾಡಲಾಗಿದೆ. ಕಚೇರಿಗಳಲ್ಲಿ ಕೆಲಸ ಮಾಡುವವರೇ ಇಲ್ಲದೇ ಇರುವಾಗ ಅಭಿವೃದ್ಧಿಯನ್ನು ನಿರೀಕ್ಷಿಸುವುದಾದರೂ ಹೇಗೆ? ಅಧಿಕಾರಿಗಳ ವರ್ಗಾವಣೆ ರಾಜಕೀಯ ಪ್ರಭಾವದಿಂದ ನಡೆಸದೇ ಇರಲು ಮುಖ್ಯಮಂತ್ರಿಗಳು ಮುಂದಾಗಬೇಕು. ಅವಧಿಗೆ ಮುಂಚೆಯೇ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬಾರದು ಎಂದು ಆಗ್ರಹಿಸಿ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಕೃಷಿ ಕೂಲಿಕಾರರ ಸಂಘದ ಗುರುರಾಜ, ಬಸವರಾಜ ಕಬ್ಬೂರು, ಶಾಂಭವಿ, ಈರಮ್ಮ, ಆಂಜನೇಯ, ಮಾರೆಮ್ಮ, ವಿದ್ಯಾ ಪಾಟೀಲ್, ಮೋಕ್ಷಮ್ಮ, ರಾಘವೇಂದ್ರ ಸೇರಿದಂತೆ ನೂರಾರು ಮಹಿಳೆಯರು ಭಾಗವಹಿಸಿದ್ರು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಶಾಲೆಗಳು ಪ್ರಾರಂಭವಾಗುತ್ತಿದ್ದರೂ ಕಾಯಂ ಹಾಗೂ ಅತಿಥಿ ಶಿಕ್ಷಕರನ್ನು ನೇಮಿಸದೆ ಸರ್ಕಾರವೇ ಮಕ್ಕಳನ್ನು ಕೂಲಿ ಕೆಲಸಕ್ಕೆ ಹೋಗುವಂತೆ ಮಾಡುತ್ತಿದೆ ಎಂದು ಶಾಲಾ ಅಭಿವೃದ್ಧಿ ವೇದಿಕೆ ಸದಸ್ಯೆ ಮೋಕ್ಷಮ್ಮ ಅವರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ 3495 ಪ್ರೌಢ, 11666 ಪ್ರಾಥಮಿಕ ಹಾಗೂ 2645 ದೈಹಿಕ ಹಾಗೂ 398 ವಿಶೇಷ ಶಿಕ್ಷಕರು ಸೇರಿ 17443 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ.
ಪ್ರತಿ ವರ್ಷ ಶಾಲೆಗಳು ಪ್ರಾರಂಭದ ವೇಳೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳದೇ ಇರುವುದರಿಂದ ಮಕ್ಕಳ ಶಿಕ್ಷಣದ ಮೇಲೆ ಗಂಭೀರ ಪರಿಣಾಮವಾಗುತ್ತದೆ. ಕಳೆದ ಜನವರಿ 25ರಂದು ಕಲಬುರಗಿಯಲ್ಲಿ ಕೂಲಿ ಮಹಿಳೆಯರು ಪ್ರತಿಭಟನೆ ನಡೆಸಿದಾಗ ಖಾಲಿ ಇರುವ ಶಿಕ್ಷಕರನ್ನು ಭರ್ತಿ ನಡೆಸಲಾಗುತ್ತದೆ ಎಂದು ಸಚಿವರು ಭರವಸೆ ನೀಡಿದರು. ಆದರೆ ಶಾಲೆಗಳು ಪ್ರಾರಂಭವಾದರೂ ಕಾಯಂ ಶಿಕ್ಷಕರು ಇಲ್ಲ, ಅತಿಥಿ ಶಿಕ್ಷಕರು ಇಲ್ಲದಂತಾಗಿದೆ. 200ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರ ಶಾಲೆಗಳಿವೆ. ನವೆಂಬರ್ದೊಳಗೆ ಶಿಕ್ಷಕರನ್ನು ನೇಮಕಾತಿ ಮಾಡದೇ ಹೋದರೆ ಶಾಸಕರ ಮನೆಗಳ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯಿಂದ ನಾವು ಆಲ್ರೆಡಿ ಈಗಲೇ 10 ವರ್ಷಗಳಿಂದ ಎಲ್ಲ ಶಾಲೆಯಲ್ಲಿ ವಿಷಯವಾದ ಶಿಕ್ಷಕರು ತುಂಬಿ ಅಂತೇಳಿ ಹೋರಾಟ ಮಾಡಿದ್ದೀವಿ. ಆದರೂ ಸರ್ಕಾರಕ್ಕೆ ಗಮನ ಕೊಟ್ಟಿಲ್ಲ. ಅದಾದ ನಂತರ ನಾವು ಇದು 6 ತಿಂಗಳಿಂದ ಜನವರಿ 25ನೇ ತಾರೀಕಿಗೆ ಅಹೋರಾತ್ರಿ ಧರಣಿ ಮಾಡಿದ್ವಿ. ಇಲ್ಲಿಂದ ಈಗ ಕಲ್ಯಾಣ ಕರ್ನಾಟಕದಿಂದ 10,000 ಜನ ಶಿಕ್ಷಕರು ವರ್ಗಾವಣೆ ಆದರು. ಇಲ್ಲಿ ಜೀವ ಶಾಲೆಗಳಾಗಿವೆ. ದೇವದುರ್ಗ ತಾಲೂಕಿನಲ್ಲಿ 83, ಮಾರಿಯಲ್ಲಿ 9, ಇನ್ನು ಕೆಲವು ಇದೇ ಥರ ಒಂದು 200 ಶಾಲೆಗಳು ಜೀವ ಶಿಕ್ಷಕರಾಗ್ಯಾರ. ಆಮೇಲೆ ಅಲ್ಲಿ ಗುಲ್ಬರ್ಗದಲ್ಲಿ ನಾವು ಹೋರಾಟ ಮಾಡಿದಾಗ ಕೂಲಿ ಜನರೇ ಬಂದು ಕೂಲಿ ಮಾಡೋಂಥ ಜನರಿಗೆ ಸರ್ಕಾರಿ ಶಾಲೆ ಅವಶ್ಯಕತೆ ಇದೆ. ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಸೇರ್ಸಕ್ಕೆ ಅವ್ರಿಗೆ ಆಗಲ್ಲ. ಅದಕ್ಕಾಗಿ ನಮಗೆಲ್ಲ ವಿಷಯವಾದ ಶಿಕ್ಷಕರು ಬೇಕು, ಕಾಯಂ ಶಿಕ್ಷಕರ ನೇಮಕಾತಿ ಮಾಡೋದಂತೇಳಿ ನಾವು ಹೋರಾಟ ಮಾಡಿದ್ವಿ. ಅವಾಗ ನಮ್ಗೇನಂತ ಹೇಳಿದ್ರೆ ಆಯಿತು ನಾವು ತುಂಬಿತು ಅಂತ ಹೇಳಿದ್ವಿ. ಇನ್ನೂವರೆಗಾದರೂ ಶಾಲೆ ಸ್ಟಾರ್ಟ್ ಆಯ್ತು. ವಿಷಯವಾದ ಶಿಕ್ಷಕರು ಇಲ್ಲ, ಶಿಕ್ಷಕರ ನೇಮಕಾತಿ ಇಲ್ಲ. ಆಮೇಲೆ ಅತಿಥಿ ಶಿಕ್ಷಕರು ಇವತ್ತೇ ತುಂಬಾಗಿರ್ತಾವೆ, ಅವರೂ ಇಲ್ಲ. ಹೀಗಾಗಿ ಏನಂತಂದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ಭಾಳ ಗಂಭೀರ ಆಗುತ್ತೆ. ಎಲ್ಲರೂ ಏನಂತ ಹೇಳಿದ್ರೆ ಮಕ್ಕಳೆಲ್ಲ ವರ್ಷ ಕರ್ಕೊಂಡೋಗಿ ಕೂಲಿಗೆ ಹಚ್ಚಿ ಈಗ ಅವ್ರ ತಂದೆ ತಾಯಿ ಜೀವನವನ್ನು ಕೂಲಿ, ಮಕ್ಕಳ ಜೀವನವನ್ನು ಕೂಲಿ ಮಾಡೋಕ್ಕಾಗೈತಿ. ಈ ಪರಿಸ್ಥಿತಿ ಸರ್ಕಾರ ನಮಗೆ ತಂದಿಟ್ಟೈತೆ. ಒಂದು ವೇಳೆ ಶಿಕ್ಷಕರು ತುಂಬಿಲ್ಲ, ಆಮೇಲೆ ಅತಿಥಿ ಶಿಕ್ಷಕರನ್ನು ತಂದಿಲ್ಲ ಅಂತಂದ್ರೂ ನಾವು ಮುಂದಿನ ದಿನಗಳಲ್ಲಿ MLA ಮನೆ ಮುಂದೆ ಕುಂತು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ನಾನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟ. ವಿದ್ಯಾ ಪಾಟೀಲ್ ಮಾತನಾಡಿ, ತರಗತಿ ವಿಷಯವಾರು ಶಿಕ್ಷಕರ ಇಲ್ಲದೆ ಕಲ್ಯಾಣ ಕರ್ನಾಟಕ ಮಕ್ಕಳ ಕಲಿಕೆ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ನೇಮಕಕ್ಕೆ ಪ್ರತ್ಯೇಕ ಪ್ರಾಧಿಕಾರ ರಚಿಸಿ 18,000 ಶಿಕ್ಷಕರ ಭರ್ತಿ ಮುಂದಾಗಬೇಕು. ಶಿಕ್ಷಕರೇ ಇಲ್ಲದೆ ಶಾಲೆಗಳನ್ನು ಹೇಗೆ ಪ್ರಾರಂಭಿಸಲಾಗುತ್ತದೆ ಎಂದು ಪ್ರಶ್ನಿಸಿದ ಅವರು, ಅತಿಥಿ ಶಿಕ್ಷಕರ ನೇಮಕಾತಿ ನಡೆಸಿಲ್ಲ. ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಮುನ್ನವೇ ಶಾಲಾ ಶಿಕ್ಷಣ ಇಲಾಖೆ ಯೋಜಿಸಿ ಅನುಮತಿ ಪಡೆದಿದ್ದರೆ ಸಮಸ್ಯೆಯಾಗುತ್ತಿರಲಿಲ್ಲ. ಸರ್ಕಾರ ನಿರ್ಲಕ್ಷ್ಯವೇ ಕಾರಣವೆಂದರು. ಶಿಕ್ಷಣ ಇಲಾಖೆ ಕಚೇರಿಗಳಲ್ಲಿಯೂ ಹುದ್ದೆಗಳು ಖಾಲಿ ಇವೆ. ಸರ್ಕಾರ ಖಾಲಿ ಇರುವ ಹುದ್ದೆಗಳ ಕುರಿತು ಶ್ವೇತಪತ್ರ ಹೊರಡಿಸಬೇಕು. 371J ಸಚಿವ ಸಂಪುಟ ಉಪಸಮಿತಿ ವಿಶೇಷ ಪ್ರಾಧಿಕಾರ ರಚಿಸಿ ನೇಮಕಾತಿ ಪ್ರಕ್ರಿಯೆ ನಡೆಸಲು ಮುಂದಾಗಬೇಕು. 5ನೇ ತರಗತಿಯಿಂದ 10 ತರಗತಿಯವರೆಗೆ ಮಕ್ಕಳಿಗೆ ಪಠ್ಯ ಪುಸ್ತಕವು ಪೂರ್ಣವಾಗಿ ಪೂರೈಸಿಲ್ಲ. ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಸರ್ಕಾರ ಕೂಡಲೇ ನಿರ್ಧಾರಕ್ಕೆ ಬರಬೇಕು. ಇಲ್ಲದೇ ಹೋದಲ್ಲಿ ನವೆಂಬರ್ನಲ್ಲಿ ಶಾಸಕರ ಮನೆಗಳ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಈಗ ಶಿಕ್ಷಕರಿಲ್ಲ, ಮತ್ತೆ ಮೂಲಭೂತ ಸೌಕರ್ಯಗಳು ಕೂಡ ತುಂಬ ಕೊರತೆ ಇದೆ. ಇದಕ್ಕಾಗಿ ನಾವೇನಂತೀವಿ ಅಂದರೆ ಬೇರೆ ಮಕ್ಕಳಿಗೆ 90% ನೀವು ನೋಡಿದ್ರೆ ನಮ್ಮ ಮಕ್ಕಳಿಗೆ 80% ಇದ್ರೂ ಕೂಡ ನೀವು ನೇಮಕಾತಿ ಮಾಡ್ಕೋಬೇಕು ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಅಂತ ನಾವು ಅದು ಒಂದು ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಈಗ ಮೋಕ್ಷ ಹೇಳಿದಂಗೆ ಅತಿಥಿ ಶಿಕ್ಷಕರನ್ನ ಈಗಾಗಲೇ ಇವತ್ತು ಶಾಲೆ ಪ್ರಾರಂಭ ಆಗ್ತಾಯಿತ್ತು. ಒಂದು 200 ಶಾಲೆಯಲ್ಲಿ ಟೀಚರ್ಸ್ ಜೀರೋ ಇದ್ದಾರೆ. ಇವತ್ತು ಹೆಂಗೆ ಶಾಲೆ ಶುರುವಾಗ್ತದೆ? ಶಾಲೆ ಪ್ರಾರಂಭೋತ್ಸವ ಹೆಂಗೆ ಮಾಡ್ತೀವಿ? ಯಾರನ್ನು ತೊಗೊಂಡು ಮಾಡ್ತೀವಿ ನೋಡಿ ಶಾಲೆ ಪ್ರಾರಂಭೋತ್ಸವ? ಇದು ನಮ್ಮದು ಪ್ರಶ್ನೆ. ಮತ್ತು ನಾವು ಹಳ್ಳಿಗಳಲ್ಲಿ ತಿರುಗಾಡುವಾಗ ಸಾಕಷ್ಟು ಮಕ್ಕಳು ಹಳ್ಳಿಯಾಗ ಸುಮ್ಮನೆ ಅಡ್ಡಾಡ್ತಾವೆ. ಅವ್ರಿಗೆ ಗೊತ್ತು ಶಾಲೆಗೆ ಹೋದ್ರೆ ಏನು ಉಪಯೋಗ ಇಲ್ಲ ಅಂತ. ಬಟ್ ನಾವೇನು ಹೇಳ್ತೀವಿ, ಶಾಲೆಗೆ ಹೋಗ್ತೀವಿ. ಶಾಲೆಗೆ ಹೋದರೆ ಶಿಕ್ಷಕರಿಲ್ಲದ ಮಕ್ಕಳು ಏನು ಮಾಡಬೇಕಲ್ಲಿ? ಆ ಮಕ್ಕಳು ಸುಮ್ಮನೆ ಅಲ್ಲಿ ಮನೆಯಲ್ಲಿ ಕೆಲಸನೂ ಕಲಿಯಂಗಿಲ್ಲ, ಅಲ್ಲಿ ಶಾಲೆಯಲ್ಲೂ ಇದು ಮಾಡೋಲ್ಲ. ಮಕ್ಕಳು ಮತ್ತಿಷ್ಟು ಒಂದು ಉಡಾತನ ಮಾಡುವಂಥ ಒಂದು ಪ್ರಮೇಯ ಬರ್ತದೆ. ಅದಕ್ಕೋಸ್ಕರವಾಗಿ ಅತಿಥಿ ಶಿಕ್ಷಕರನ್ನ ಇವತ್ತಿಂದಲೇ ತಗೊಳ್ಳುವಂತೆ ಸರ್ಕಾರ ಮಾಡಬೇಕಾಗಿತ್ತು. ಆದರೂ ಕೂಡ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಐತೆ ಅಂತ ಅವ್ರು ಹೇಳ್ಬೋದು. ಕೋಡ್ ಆಫ್ ಕಂಡಕ್ಟ್ ಐತೆ ಅಂತ ಅವ್ರಿಗೆ ಗೊತ್ತಿತ್ತು. ಶಾಲೆಗಳು ಜೂನ್ನಲ್ಲೇ ಮೇದಲ್ಲೇ ಚಾಲು ಹಾಕೊಂಡು ಅವ್ರಿಗೆ ಗೊತ್ತಿರ್ತದೆ. ಆದರೆ ಈ ಶಿಕ್ಷಕರನ್ನ ಭರ್ತಿ ಮಾಡುವಂಥ ಪ್ರಕ್ರಿಯೆಯನ್ನು ಅವರು ಮಾರ್ಚ್ ಮೊದಲೇ ಮಾಡ್ಕೋಬೇಕಾಗಿತ್ತು ಅವರು. ಯಾಕಂದ್ರೆ ಅತಿಥಿ ಶಿಕ್ಷಕರಿಲ್ಲ ಅವ್ರಿಗೆ ಗೊತ್ತಿತ್ತು, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಗೊತ್ತಿತ್ತು. ಅದನ್ನು ಪ್ರಕ್ರಿಯೆಯನ್ನು ಎಲೆಕ್ಷನ್ ಬರೋ ವರ್ಷಕ್ಕೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗೋ ವರ್ಷಕ್ಕೆ ಅವರು. ಈ ಸಂದರ್ಭದಲ್ಲಿ ಮಾರೆಪ್ಪ, ಶಿವರಾಮರೆಡ್ಡಿ ಹಾಗೂ ಅನೇಕರಿದ್ದರು. ಅಡುಗೆದಾರರು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಆಹಾರವನ್ನು ತಯಾರಿಸಿದ್ದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಬಹುದು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಅಡುಗೆದಾರರು ಅಡುಗೆ ಕೋಣೆಯನ್ನು ಶುಚಿಯಾಗಿಟ್ಟುಕೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ
ಡಾಕ್ಟರ್ ವೈ ಸುರೇಂದ್ರ ಬಾಬು ಅವರು ಹೇಳಿದರು. ನಗರದ ವಾಲ್ಮೀಕಿ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾಯಂ ಹೊರ ಸಂಪನ್ಮೂಲ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಅಡುಗೆ ತಯಾರಿಸುವ ಮತ್ತು ಸ್ವಚ್ಛತೆ ಕಾಪಾಡಲು ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಸ್ಟೆಲ್ನಲ್ಲಿ ಅಡುಗೆ ತಯಾರಿಸುವ ಅಡಿಗೆದಾರರು ಅಡುಗೆ ಕೋಣೆಯನ್ನು ಸ್ವಚ್ಛತೆಯಲ್ಲಿಟ್ಟುಕೊಳ್ಳಬೇಕು, ಯಾವುದೇ ಕ್ರಿಮಿ ಕೀಟಗಳ ಹೋಗದಂತೆ ನೋಡಿಕೊಳ್ಳಬೇಕು, ಆಹಾರ ಸಂಗ್ರಹಿಸಿ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪ್ರತಿದಿನ ಅಡುಗೆ ಮಾಡುವ ಸಂದರ್ಭದಲ್ಲಿ ತಾವು ಕೈಗಳನ್ನು ಸಾಬೂನುಗಳಿಂದ ತೊಳೆದುಕೊಂಡು ಅಡುಗೆ ತಯಾರಿಸಬೇಕು ಎಂದರು. ಅಡುಗೆ ಕೋಣೆ ಸ್ವಚ್ಛತವಾಗಿ ಕಾಪಾಡಿಕೊಂಡು ಉತ್ತಮ ಆಹಾರ ಮಾಡಿದ್ದಲ್ಲಿ ಉತ್ತಮ ಆರೋಗ್ಯವಂತರಾಗಲು ಸಾಧ್ಯವೆಂದರು. ಬಹುತೇಕ ದೇಶಗಳಲ್ಲಿ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಆಹಾರದ ಸುರಕ್ಷತೆಯನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಂಡು ಹೋಗಬೇಕು. ಆಹಾರದಲ್ಲಿ ಕಲಬೆರಕೆ ಸೇರಿದಂತೆ ವಿಷಕಾರಿ ಪದಾರ್ಥಗಳು ಸೇರಿದ್ದಲ್ಲಿ ಆಹಾರ ಸೇವಿಸಿದ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡು ಅಪಾಯವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಆದ್ದರಿಂದ ನಾವು ಅಡುಗೆ ತಯಾರಿಸುವಾಗ ನಾವು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅಡುಗೆ ಕೋಣೆ ಸ್ವಚ್ಛವಾಗಿರಬೇಕು. ನಿತ್ಯ ಶುದ್ಧವಾದ ತರಕಾರಿಯನ್ನು ತಂದು ತೊಳೆದು ಆಹಾರ ಬೇಯಿಸಬೇಕು. ಕೊಳೆತೆ ಆಹಾರ ಕಲಬೆರಕೆಯಾದಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಎಂದು ತಿಳಿಸಿದರು. ನಾನು ಈಗಾಗಲೇ ಹೇಳಿದೆ, ಶುಚಿಯಾದ, ರುಚಿಯಾದ, ಬಿಸಿಯಾದ ಮತ್ತು ಸ್ವಚ್ಛವಾದ ಆಹಾರ ಇರಬೇಕು. ಕೆಲವೊಂದು ದೇಶಗಳಲ್ಲಿ ಆಹಾರಕ್ಕೆ ಕೊಡುವಷ್ಟು ಇಂಪಾರ್ಟೆನ್ಸು ಬೇರೆ ಯಾವುದಕ್ಕೂ ಕೊಡಲ್ಲ. ಸ್ವಲ್ಪ ಆಹಾರದಲ್ಲಿ ಕಲಬೆರಕೆ ಆಯ್ತಂದರೆ ದೊಡ್ಡ ಕೇಸೇ ಮಾಡ್ತಾರೆ. ಅಂದರೆ ಯಾವುದೇ ಔಷಧಿಗಳು ಸಿಂಪಡಿಸಣೆ ಮಾಡೋಂಗಿಲ್ಲ, ಯಾವುದೇ ತರಕಾರಿಗಳಲ್ಲಿ ಔಷಧಿಗಳ ಸಿಂಪರಣೆ ಮಾಡೋಂಗಿಲ್ಲ. ನಾವು ಏನು ತಿಂತಕ್ಕಂಥ ದವಸಗಳು ಕೂಡ ಅದು ಅಡಲ್ಟ್ರೇಷನ್ ಆಗಿರಬಾರ್ದು. ಏನಪ್ಪ ನಾವೆಲ್ಲ ಅಷ್ಟು ಕಷ್ಟಪಡೋದು ಯಾರಿಗೋಸ್ಕರ? ಒಳ್ಳೆಯ ಆಹಾರಕ್ಕೋಸ್ಕರ. ಆ ಆಹಾರನ ಸರಿಗಿರಲ್ಲ ಅಂದರೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದಂತ ಅದಕ್ಕೆ ಗೊತ್ತಿದ್ದು ಭಾಳಷ್ಟು ಬೇರೆ ದೇಶಗಳಲ್ಲಿ ಆಹಾರಕ್ಕೆ ಭಾಳ ಒಂದು ಪ್ರಾಧಾನ್ಯತೆ ಕೊಡ್ತಾರೆ. ನಾನು ಈಗಾಗಲೇ ಹೇಳಿದಂಗೆ ಅಡುಗೆದಾರ ನಿಮ್ಗೆ ಗೊತ್ತಿದ್ದಂಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬೇಕಂದ್ರೆ ವೈಯಕ್ತಿಕ ಸ್ವಚ್ಛತೆಯನ್ನು ಹಿಡ್ಕೊಂಡು, ಅಂದರೆ ನೀವು ಅಡುಗೆ ಮಾಡೋದ್ನಾಗ ಎಂಥ ಕೈಗಳಿವೆ, ಆ ಕೈಗಳನ್ನು ಸರಿಯಾಗಿ ಸೋಪ್ ಹಚ್ಚಿ ತೊಳ್ಕೊಂಡಿದ್ದೀವಿ ಇಲ್ಲ ಅಂತ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ನಾವು ಯಾವುದೇ ಒಂದು ಪದಾರ್ಥಗಳನ್ನು ಹುಟ್ಟುವಾಗ ಅಥವಾ ತಯಾರು ಮಾಡುವಾಗ ಬಳಸೋದ್ನಾಗ ನಮ್ಮ ಕೈಗಳು ಸ್ವಚ್ಛವಾಗಿದೆ. ನೀವು ನೋಡಿರಬೇಕು, ಕೆಲವೊಂದು ಹೋಟೆಲ್ಗಳಲ್ಲಿ ಗ್ಲೌಸ್ ಹಾಕ್ಕೊಂಡಿರ್ತಾರೆ. ಯಾಕಂದರೆ ಈ ಕೈಗಳು ಈ ಉಗುರುಗಳು ಏನಿರ್ತಾವಲ್ಲ, ಆ ಉಗುರಿನಲ್ಲಿ ಭಾಳಷ್ಟು ಕ್ರಿಮಿಕೀಟಗಳು ಶೇಖರಣೆ ಆಗಿರ್ತವೆ. ಅವು ನಾವು ಹುಟ್ಟಿದಂಥ ಆಹಾರ ಪದಾರ್ಥಗಳಿಗೆ ತಗುಲಿದ್ರಂದರೆ ಒಂದು ವೇಳೆ ನಿಮ್ಮಲ್ಲಿ ಯಾವುದೋ ಒಂದು ಇನ್ಫೆಕ್ಷನ್ ಇತ್ತಂದರೆ ಮಕ್ಕಳಿಗೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಲ್ದರ್ ಮಾತನಾಡಿ, ಜಿಲ್ಲೆಯಲ್ಲಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಾಸ್ಟೆಲ್ ಅಡುಗೆ ಸಿಬ್ಬಂದಿಗಳಿಗೆ ತರಬೇತಿ ನೀಡುತ್ತಿದ್ದು, ಆಹಾರ ತಯಾರಿಸುವಾಗ ಅನುಸರಿಸಬೇಕಾದ ಸ್ವಚ್ಛತಾ ಕ್ರಮಗಳು ಮತ್ತು ಅದರಿಂದಾಗುವ ಪರಿಣಾಮದ ಕುರಿತು ತರಬೇತಿ ನೀಡಲಿದ್ದಾರೆ ಎಂದರು. ಅಡುಗೆದಾರರು ತರಬೇತಿ ಪಡೆದು ಹಾಸ್ಟೆಲ್ನಲ್ಲಿ ತಯಾರಿಸುವ ಅಡುಗೆ ಮತ್ತು ಸ್ವಚ್ಛತೆ ಕಾಪಾಡಿಕೊಳ್ಳಲು ಮಾಹಿತಿ ನೀಡಲಿದ್ದಾರೆ. ಸರಿಯಾದ ಮಾಹಿತಿ ಪಡೆದುಕೊಳ್ಳಬೇಕು ಎಂದರು. ನೀವು ಗ್ರೂಪ್ ಡಿ ಇದ್ದೀರಲ್ಲ, ಅನ್ನದಾತರು ತಾಯಿಯ ಕಳೆದಿರ್ತಕ್ಕಂಥ ನಿಮ್ಮ ಒಂದು ಮನೋಭಾವನೆಯಿಂದ ಒಳ್ಳೆ ಅಡುಗೆಯನ್ನು ಮಾಡಿಬಿಟ್ಟು ಒಳ್ಳೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿವರೆಗೆ ನೋಡ್ತಾ ಇದ್ದಾರೆ, ಮುಂದೆ ನೋಡ್ತಾ ಇರ್ತಾರೆ ನಿಮ್ಮ ಸರಿಸಿರೋವರಿಗೆ. ಅದಕ್ಕೆ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ. ಆ ಜೊತೆಯಲ್ಲಿ ಈ ದಿನ ನಾವೇನು ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಗಾರಿಕೆ ಹಮ್ಮಿಕೊಂಡಿದ್ದೇವೆ ಅಂದರೆ, ಈಗಾಗಲೇ ನೀವುಗಳು ಒಳ್ಳೆ ಅಡುಗೆ ಮಾಡ್ತಾರೆ, ಅದೊಂದು ಎರಡನೇ ಮಾತಿಲ್ಲ. ಅದರ ಜೊತೆಯಲ್ಲಿ ಕೊಡಿಸಿರ್ತಕ್ಕಂಥ ಪ್ರಭು ವಿಹಾರ್ ಹೋಟ್ಲಿಂದ ಒಬ್ಬ ನುರಿತ ಅಡುಗೆಯವರನ್ನು ಕರೆಸಿಬಿಟ್ಟು ಅವರು ಯಾವ ರೀತಿಯಾಗಿ ಅಡುಗೆ ಮಾಡ್ತಾರೆ, ಅವರು ಹೋಟೆಲ್ಸಲ್ಲಿ ಯಾಕೆ ಟೇಸ್ಟ್ ಇರುತ್ತೆ, ನಮ್ಮಲ್ಲಿ ಯಾಕೆ ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಕೆಲವೊಬ್ಬರು ಮಾತಾಡ್ತಾರೆ. ಬಟ್ ನಾನಂತೂ ಪ್ರತಿಯೊಂದು ಹಾಸ್ಟೆಲ್ 90% ನಾನೆಲ್ಲ ಪ್ರತಿಯೊಂದು ಹಾಸ್ಟೆಲ್ ಊಟ ಮಾಡಿದ್ದೀನಿ ಸರ್. ಸಂಬಂಧಪಟ್ಟ ಅದನ್ನು ನೋಡಿದರೆ ಸ್ವಲ್ಪ ಟೇಸ್ಟ್ ಆಲ್ಮೋಸ್ಟ್ ಆಲ್ ಸ್ವಲ್ಪ ಚೆನ್ನಾಗಿರುತ್ತೆ, ಎರಡನೇ ಮಾತಲ್ಲ. ಮತ್ತು ಎಲ್ಲೇ ಸ್ವಲ್ಪ ಗ್ಯಾಪ್ಸ್ ಇರೋ ಸಂಬಂಧಪಟ್ಟಾಗ ಅದಕ್ಕೆ ನಾವು ಫುಲ್ಫಿಲ್ ಮಾಡೋದಕ್ಕೆ ನಾವಿಲ್ಲಿ ನಮ್ಮ ಒಂದು ಚೀಫ್ ತರಬೇತಾರ ಅವರು ಬರ್ತಾರೆ, ಅವರು ಪ್ರಭುಗಾರಿದ್ರೆ ನಮ್ಮ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಅವರಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಂದರೆ ಅಡುಗೆನ ಇಲ್ಲೇ ಕಂಪ್ಲೀಟಾಗಿ ಎಲ್ಲ ಟೀಮ್ ಎಲ್ಲ ತಂದಿದೆ, ಎಲ್ಲ ಮೆಟೀರಿಯಲ್ಸ್ ಇದೆ, ಗ್ಯಾಸ್ ಎಲ್ಲ ಕಂಪ್ಲೀಟ್ ಇದೆ. ಇಲ್ಲೇ ಒಂದು 2-3 ಐಟಮ್ ನೀವು ಮಾಡಿಬಿಟ್ಟು
ಸಂದರ್ಭದಲ್ಲಿ ಅಕ್ಷರ ದಾಸೋಹ ಅಧಿಕಾರಿ ಈರಣ್ಣ ಕೋಸಗಿ, ಸಮಾಜ ಕಲ್ಯಾಣಾಧಿಕಾರಿ ಮಹೇಶ್ ಪೋತೆದಾರ, ಅಗ್ನಿಶಾಮಕ ದಳ ಅಧಿಕಾರಿ ಕಾಸಿಂ ಸಾಬ್, ಮಂಜುಳಾ, ಶಿವನಪ್ಪ, ರವಿಕುಮಾರ್ ಸೇರಿದಂತೆ ಅನೇಕರಿದ್ದರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ರಾಯಚೂರು ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಯ ಅಂಗವಾಗಿ ಫ್ಯಾಷನ್ ಡಿಸೈನಿಂಗ್ ಹಾಗೂ ಬ್ಯೂಟಿಷಿಯನ್ ತರಬೇತಿಗೆ ಬರುವ ಕಿಶೋರಿಯರಿಗೆ ಋತುಚಕ್ರ ಕುರಿತು ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಸರೋಜ ಮಾತನಾಡಿ, ತರಬೇತಿಯಲ್ಲಿ ಮಹಿಳೆಯರ ಮುಟ್ಟಿನ ಸಮಯದಲ್ಲಿ ಸ್ವಚ್ಛತೆ ಕುರಿತು ಮತ್ತು ಆಧುನಿಕ ವೈಜ್ಞಾನಿಕ ಪ್ಯಾಡ್ ಬಳಸುವಂತೆ ಸಲಹೆ ನೀಡಿದರು. ಮತ್ತು ಈ ಒಂದು ಮಹಿಳೆಯರಿಗೆ ಸಹಜ ಕ್ರಿಯೆ, ಇದನ್ನು ಮೂಢನಂಬಿಕೆಗಳಿಗೆ ಹೋಲಿಸಿ ಏನೇನೋ ಮಾಡುವುದು ಸರಿಯಲ್ಲ. ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಋತುಚಕ್ರದ ಕುರಿತು ಸಲಹೆ ಮಾಹಿತಿ ನೀಡಬೇಕು ಮತ್ತು ಪೂರಕ ಆಹಾರ ಪದ್ಧತಿ ಅನುಸರಿಸಬೇಕು ಎಂದರು. ಈಗ ಎಷ್ಟೋ ಮಕ್ಕಳಲ್ಲಿ ನೋಡ್ಬೋದು ನೀವು ಕೆಲವೊಂದು ಅನಿಮಿಯಾ ಅಂತ ನಿಮ್ಮನೆ ಕಂಡುಬಹುದು. ಇಂಥಲ್ಲೆಲ್ಲ ವೈಟ್ ಇರ್ಬೋದು. ಈಗ ಇನ್ನು ಉಗುರು ಮಾಡಿಕೊಟ್ರೆ ಬೆಳೆದ ಕೆಲವೊಂದು ಅದು ಪೂರ್ತಿ ನೀವೇ ಪರೀಕ್ಷೆ ಮಾಡೋಕ್ಕಾಗಂಗಿಲ್ಲ. ಈಗ ಜಗತ್ತಲ್ಲಿ ಹಾಸ್ಪಿಟ್ಲ್ ಇರ್ಬೋದು, ಬಟ್ಮಾರೆಯಲ್ಲಿ ಹೋದ್ರೆ ನೀವು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸಲ ಹೋಗಿ ಸರ್ ನಾನು ಯಾಕೋ ವೀಕ್ನೆಸ್ ಅನ್ಸುತ್ತಾ ಅಂತ ಹೇಳಿದ್ರೆ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅವಾಗ ನೀವು HP ಏನೋ ಗೊತ್ತಾಗುತ್ತಾ, ಬ್ಲಡ್ ಗ್ರೂಪ್ ಅನ್ನೋ ಗೊತ್ತಿರಬೇಕು. ಎಲ್ಲರಿಗೂ ಗೊತ್ತಿದೆ ನಮ್ಮ ಬ್ಲಡ್ ಗ್ರೂಪ್, ಆಲ್ಮೋಸ್ಟ್ ಬ್ಲಡ್ ಗ್ರೂಪ್ ಅನ್ನೋ ಗೊತ್ತಿರಬೇಕು. ಹಂಗಾಗಿ ಸ್ನೇಹ ಕ್ಲಿನಿಕ್ ಅಂತ ಹೇಳ್ತೀನಲ್ಲ, ಇವತ್ತು ನಾವು ಇದೊಂದು ಕಾರ್ಯಕ್ರಮ ಮಾಡಿ ಹೋಗೋದಂತಲ್ಲ. ಈ ಕಾರ್ಯಕ್ರಮ ಮೇಡಮ್ ಹೇಳಿದ್ರೆ ನೀವು ಅಷ್ಟೇ ಅಲ್ಲ, ನಿಮ್ಗೆ ಯಾರಾದ್ರು ಅವ್ರಾಗಿ ಇರ್ಬೋದು, ಏನೋ ಇದ್ರೆ ಹಂಗೇನಿದ್ರೆ ಯಾವ PSCಗಳಿರುತ್ತೆ ಅಲ್ಲಿ ಕಳಿಸ್ರಿ. ಇಲ್ಲಾಂದ್ರೆ ಸಮುದಾಯ ಮಟ್ಟದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು ವಾರ ಪೂರ್ತಿ ಇರ್ತೀವಲ್ಲ, ಎಲ್ಲರೂ ಕೌನ್ಸಲರ್ಸ್ ಇರ್ತಾರೆ ಅಲ್ಲಿ, ಅವ್ರು ಇರಲ್ಲ, ಸ್ಟಾಫ್ ನರ್ಸ್ ಇರ್ತಾರ, ಡಾಕ್ಟರ್ಗಳು ಇರ್ತಾರ. ಈ ಎಷ್ಟು ಜನ ಮಕ್ಕಳು ಮುಟ್ಟಿನ ಬಗ್ಗೆ ಯಾರು ಹೇಳ್ತಾರೋ ಯಾರಿಲ್ಲ ಅಂತಂತೀವಿ, ಎಲ್ಲರ ಬಗ್ಗೆ ಮಾಹಿತಿ ಗೊತ್ತಿದೆ, ಎಲ್ಲರೂ ಹೇಳ್ತಾರೆ. ಹಾಗಾಗಿ ಅಲ್ಲಿ ಏನು ಗೊತ್ತಿಲ್ಲ, ಯಾರಾದ್ರೂ ರೆಫರ್ ಮಾಡಿದ್ರೆ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ನಾನು ಹೇಳ್ತೀನಲ್ಲ 163, ಇನ್ನೊಂದು 150, 2 ರೂಮ್ ಇದಾವೆ ಮಕ್ಕಳಿಗೋಸ್ಕರ ಅಂತಾನೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಇರ್ಬೋದು, ನೀರು ಸಮಸ್ಯೆ ಇರ್ಬೋದು, ಮುಟ್ಟಿನ ಸಮಸ್ಯೆ ಇರ್ಬೋದು, ಮತ್ತೆ ಹುಡುಗರೆಲ್ಲ ತಂಬಾಕು ಎಲ್ಲ ತಿನ್ನೋರೆಲ್ಲ, ಸಿಗರೇಟ್ ಸೇರಿದ್ರೆ ಹುಡುಗಿಯರಂತ ಹದಿಹರೆಯದವರಂತ ಹುಡುಗರು ಬರ್ತಾರೆ. ಇವತ್ತು ನಾವು ಮುಟ್ಟಿನ ಸಮಸ್ಯೆ ಅಂತ ನಿಮ್ಮನ್ನ ಕೂಡ್ಸ್ಕೊಂಡು ಹೇಳ್ತೀವಿ. ಈಗ ಸಿಗರೇಟ್ ಬಗ್ಗೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಹುಡುಗ ಅಡೋಲೆಸೆಂಟ್ಸ್ ಹುಡುಗಿಯರು ಬರ್ತಾರೆ, ಹುಡುಗರು ಬರ್ತಾರೆ. ಅವ್ರು ಏನು ಪ್ರಾಬ್ಲಮ್ಸ್ ಇದ್ರೂ ಈ ಸ್ನೇಹ ಕ್ಲಿನಿಕ್ ನಾವು ಕಂಪಲ್ಸರಿ ನೀವು ಬಂದು ಫಾಲೋ ಮಾಡ್ಕೋಬಹುದು. ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದ ಸಿದ್ದಮ್ಮ ಮಾತನಾಡಿ, ಮಹಿಳೆಯರು ಇದನ್ನು ನಮ್ಮ ಆರೋಗ್ಯದ ಮೇಲೆ ಈ ಒಂದು ಕ್ರಿಯೆಯಿಂದ ಯಾವುದೇ ಮುಜುಗರ ಪಟ್ಟುಕೊಳ್ಳದೆ ಅದನ್ನು ಸರಿಯಾದ ನ್ಯಾಪ್ಕಿನ್ ಬಳಸುವುದರಿಂದ ಯಾವುದೇ ಬೇರೆ ರೀತಿಯ ಸೋಂಕಿಗೆ ಒಳಗಾಗುವುದಿಲ್ಲ. ಸರಿಯಾದ ಸಮಯಕ್ಕೆ ಉತ್ತಮ ಆಹಾರ ಸೇವನೆ ಮಾಡಿಕೊಂಡು ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ಈ ಪ್ರಕ್ರಿಯೆಯಿಂದ ಆರೋಗ್ಯವಾಗಿ ಇರಬಹುದಾಗಿದೆ ಎಂದು ತಿಳಿಸಿದರು. ಅದರ ಅವೇರ್ನೆಸ್ ಇರಲಾರ್ದೇನೆ ಅದಕ್ಕೆ ಈ ಒಂದು ವಿಶೇಷ ದಿನದಲ್ಲಿ ನಾವು ಒಂದು ಅವೇರ್ನೆಸ್ ಕೊಡುವಂಥದ್ದಾಗಿದೆ. ಈ ಒಂದು ಸರ್ ಹೇಳಿದಂಗೆ 5 ದಿವಸ ರಕ್ತಸ್ರಾವ ಆಗುತ್ತೆ ಮತ್ತು ರಿಪೀಟ್ ಬರಬೇಕಾದ್ರೆ 28 ಡೇಸ್. ಆ ಒಂದು ಉದ್ದೇಶ ಇಟ್ಕೊಂಡು ಈ ಮೇ 28ರಂದು ನಾವು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂತ ಮಾಡ್ತಾ ಇದು ಕಂಪಲ್ಸರಿಯಾಗಿ ಎಲ್ಲರಿಗೂ ಇದೊಂದು ಮಾಹಿತಿ, ಕೇವಲ ಒಂದು 30 ಜನ ಇರ್ಬೋದು, ನೀವು ಇನ್ನೊಬ್ರಿಗೆ ಹೇಳಿದಾಗ ಮಾತ್ರ ಮಾಹಿತಿ ಎಲ್ಲರಿಗೂ ಹೋಗುತ್ತೆ ಅಂತ ಹೇಳ್ತೀವಿ. ಇದನ್ನು ಒಂದು ಪ್ರತಿಜ್ಞಾ ವಿಧಿ ಬೋಧನೆ ಇದೆ. ಅದನ್ನ ಬೋಧನೆ ಮಾಡಿದ ನಂತರ ನಾವು ವಿಡಿಯೋ ಕ್ಲಿಪ್ ಹಾಕ್ತೀವಿ ಮತ್ತು ಅದಾದ್ಮೇಲೆ ಒಂದು ಡೀಟೇಲ್ಸ್ ಎಲ್ಲರೂ ಎದ್ದು ನಿಂತು ನಿಮ್ಮ ಬಲಗೈಯನ್ನು ಹಂಚಿಸ್ತಾರೆ. ಕಿರುಚಿತ್ರ ತೋರಿಸುವ ಮೂಲಕ ಋತುಚಕ್ರದ ಕುರಿತ ಮಾಹಿತಿಯನ್ನು ಹೇಳಿದರು. ಸಂಸ್ಥೆಯ ವ್ಯವಸ್ಥಾಪಕ ಸುರೇಶ, ಸಂಯೋಜಕರಾದ ಅನ್ನಪೂರ್ಣ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೇಣುಕಾ ಪಾಟೀಲ್ ಉಪಸ್ಥಿತರಿದ್ದರು. ನಯನ ನಿರೂಪಿಸಿದರು. ರೇಣುಕಾ ಪ್ರಾರ್ಥಿಸಿದರು. ಸಂಸ್ಥೆಯ ಸಿಬ್ಬಂದಿಗಳಾದ ಭೀಮಯ್ಯ, ಈರಣ್ಣ, ರಾಮಕೃಷ್ಣ, ರಾಜೇಶ್, ಲಿಂಗಪ್ಪ ಅವರು ಉಪಸ್ಥಿತರಿದ್ದರು. ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವಸತಿ ಗೃಹದಲ್ಲಿರುವ ಮಹಿಳಾ ಪೊಲೀಸ್ ಪೇದೆಯ ಮನೆಯೊಂದರಲ್ಲಿ 10 ಲಕ್ಷ ರೂಪಾಯಿ ಕಳ್ಳತನವಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸರ ವಸತಿ ಗೃಹದಲ್ಲಿನ ಮಹಾದೇವಿ ಎನ್ನುವ ಮಹಿಳಾ ಪೊಲೀಸ್ ಪೇದೆಯ ಮನೆಯೊಂದರಲ್ಲಿ ಕಳೆದ 1 ವಾರದ ಹಿಂದೆ ಕಳ್ಳತನವಾಗಿದೆ. ಪೊಲೀಸ್ ಪೇದೆ ಮಹಾದೇವಿ ಅವರ ಮನೆಯಲ್ಲಿದ್ದ ಸುಮಾರು 10 ಲಕ್ಷ ರೂಪಾಯಿ ನಗದು ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಕಳೆದ 1 ವಾರದ ಹಿಂದೆ ಕಳ್ಳತನವಾಗಿದ್ದು, ಪೊಲೀಸ್ ವಸತಿ ಗೃಹದಲ್ಲಿ ಕೆಲಸಕ್ಕೆ ಬಂದ ಕಾರ್ಮಿಕರು ಕಳ್ಳತನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದ್ದು, ಕಳ್ಳತನ ಮಾಡಿದ ಖದೀಮರನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ.
ಬಂಧಿತರ ವಿಚಾರಣೆ ನಡೆಸಿದ್ದು ಹೆಸರು ಲಭ್ಯವಾಗಿಲ್ಲ. ಪೊಲೀಸ್ ವಸತಿ ಗೃಹದಲ್ಲಿ ಕಳ್ಳತನ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಇನ್ನು ಜನಸಾಮಾನ್ಯರ ಪಾಡೇನು ಎನ್ನುವಂತಾಗಿದೆ. ಕದೀಮರು ಪೊಲೀಸರ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದು ಇನ್ನು ಸಾಮಾನ್ಯ ಜನರ ಮನೆಯ ರಕ್ಷಣೆ ಮಾತೆಲ್ಲಿ. ಈ ಘಟನೆಯಿಂದಾಗಿ ಜನರು ಭಯಭೀತರಾಗಿದ್ದಾರೆ. ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಳ್ಳತನಂತಹ ಘಟನೆಗಳಾದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಜನಸಾಮಾನ್ಯರ ರಕ್ಷಣೆಗೆ ನಿಲ್ಲಬೇಕಿದೆ. ಜೂನ್ 4ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಮತ ಎಣಿಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಪ್ರಾರಂಭಿಸಿದ್ದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಅವರು ನಿನ್ನೆ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರವಾರು ಪ್ರತ್ಯೇಕ ಕೋಣೆಯಲ್ಲಿ ಮತ ಎಣಿಕೆ ನಡೆಯಲಿದ್ದು ಎಣಿಕೆ ಟೇಬಲ್ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ವಿಧಾನಸಭಾ ಕ್ಷೇತ್ರವಾರು ಕೋಣೆಗಳ ನಿಗದಿ ಸೇರಿದಂತೆ ಎಲ್ಲವನ್ನೂ ಪರಿಶೀಲಿಸಲಾಯಿತು. ಎಣಿಕೆ ಬೇಕಿರುವ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದ್ದು ಎಣಿಕೆ ಮುನ್ನವೇ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸುವಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಚಂದ್ರಶೇಖರ್ ನಾಯ್ಕ್ ಸೂಚಿಸಿದರು. ಮತಯಂತ್ರಗಳ ಭದ್ರತಾ ಕೋಣೆಯಿಂದ ವಿಧಾನಸಭಾವಾರು ಪ್ರತ್ಯೇಕ ಸಿಬ್ಬಂದಿಗಳು ಎಣಿಕಾ ಕೇಂದ್ರಕ್ಕೆ ಯಂತ್ರಗಳನ್ನು ತೆಗೆದುಕೊಂಡು ಹೋಗುವುದರಿಂದ ಹಿಡಿದು ಎಣಿಕೆ ದಾಖಲೀಕರಣ ಹಾಗೂ ಪೊಲೀಸ್ ಸಿಬ್ಬಂದಿಗಳ ನಿಯುಕ್ತಿಗೆ ನಿರ್ದೇಶನ ನೀಡಿದರು. ನಮ್ಮಿಂದ ಇವರಿಗೆ ಕಾಂಗ್ರೆಸ್ ಏಜೆಂಟ್ಸ್ದು ಇವಾಗ ಮೊನ್ನೆ ಕೊಟ್ಟವ್ರೆ, 2-3 ಜನದ ಕೊಟ್ಟವ್ರೆ. BJP ಅವ್ರು ಕೊಟ್ಟಿಲ್ಲ, ಇನ್ನು ಸೈನ್ ಮಾಡಿಲ್ಲ. ಸೊ ಅವ್ರಿಗೆ ಒಂದು ರೌಂಡ್ ಎಲ್ಲರಿಗೂ ಹೇಳ್ಬಿಡ್ಬೇಕು. ಎಲ್ಲರಿಗೂ ಒಂದು ರೌಂಡು ಜೂನ್ 1 ಮುಂಚೆ ಸಪ್ಲೈ ವಿತೌಟ್ ಎನಿ ಇಂಟ್ರಪ್ಷನ್ಸ್. ನಮ್ಮ ಇವರು ಕಮಿಷನರ್ ಕ್ಲೀನಿಂಗ್ ಮುಂಚೆ ಒಂದು ರೌಂಡು, ಆಮೇಲೆ ಎಲ್ಲ ಮುಗಿದ ಮೇಲೆ ಒಂದು ರೌಂಡು ಅದಾಗುತ್ತೆ. ಅದೇನು ಪರವಾಗಿಲ್ಲ. ಕ್ಲಿಯರ್ ಆದಮೇಲೆ ಸರ್ ಅವರಿಗೆ ಮಾಡಿ ಕೊಟ್ಬೇಡ ಹೇಳಿದ್ವಿ ಸರ್. ಟ್ಯಾಂಕರ್ಸ್ ಮತ ಎಣಿಕೆ ಕೇಂದ್ರ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗುತ್ತಿದ್ದು ಜನರು ಕೇಂದ್ರದ ಮುಂದೆ ಜಮಾಗೊಳ್ಳದಂತೆ ನಿಗಾ ವಹಿಸಬೇಕು. ವಿದ್ಯುತ್ ಅಡ್ಡಿಯಾಗದಂತೆ ಜೆಸ್ಕಾಂ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದೊಡಗುಂಟಿ, ಸಹಾಯಕ ಆಯುಕ್ತ ಸಂಪಗಾವಿ, ಕಂದಾಯ ಸೇರಿದಂತೆ ಜೆಸ್ಕಾಂ ಕಂದಾಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅವಧಿಗೆ ಮುಂಚೆ ಅಧಿಕಾರಿಗಳ ವರ್ಗಾವಣೆ ಖಂಡಿಸಿ ಗ್ರಾಮೀಣ ಕೃಷಿ ಕೂಲಿಗಾರರ ಸಂಘದಿಂದ ಪ್ರತಿಭಟನೆ. ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡದೆ ಅನ್ಯಾಯ, ಶಿಕ್ಷಕರ ನೇಮಿಸದಿದ್ದರೆ ಶಾಸಕರುಗಳ ಮನೆ ಮುಂದೆ ಧರಣಿ. ಮೋಕ್ಷಮ್ಮ. ವಸತಿ ನಿಲಯಗಳಲ್ಲಿ ಅಡಿಗೆ ಸ್ವಚ್ಛತೆ ಕುರಿತು ಕಾರ್ಯಾಗಾರ. ಸ್ವಚ್ಛತೆಯಿಂದ ಮಕ್ಕಳ ಆರೋಗ್ಯ ರಕ್ಷಣೆಗೆ ಸಹಕಾರಿ. ಡಾಕ್ಟರ್ ವೈ ಸುರೇಂದ್ರ ಬಾಬು. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಋತುಚಕ್ರದ ವೇಳೆ ವೈಜ್ಞಾನಿಕ ಪ್ಯಾಡ್ ಬಳಸಿ. ಸರೋಜ. ಪೊಲೀಸ್ ವಸತಿ ಗೃಹದಲ್ಲಿ 10 ಲಕ್ಷ ರೂಪಾಯಿ ಕಳ್ಳತನ. ಪೊಲೀಸರಿಂದ ತನಿಖೆ. ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಪೂರ್ವ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾ ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯ್ಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.